ಈಗ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಾಗ ನಮ್ಮ ಆಕಾಶದಲ್ಲಿ ಒಂದು ಕ್ರೇಜಿ ಸೀನ್ ನಡೀತಾ ಇದೆ. ಒಂದು ಸ್ಟ್ರೇಂಜ್ ಆಬ್ಜೆಕ್ಟ್ ಆಲ್ಮೋಸ್ಟ್ ಒಂದು ಸಿಟಿಯಷ್ಟು ದೊಡ್ಡ ಸೈಜ್ ಇದ್ದು ಈಗ ಕರೆಂಟ್ಲಿ ಮಂಗಳ ಗ್ರಹದ ಡೈರೆಕ್ಷನ್ ನಿಂದ ಈಗ ನಮ್ಮ ಸೂರ್ಯನ ಕಡೆಗೆ ಹೋಗ್ತಾ ಇದೆ. ಈ ಆಬ್ಜೆಕ್ಟ್ ನ ಹೆಸರು 3i ಅಟ್ಲಾಸ್ ಅಂತ. ಇದು ನಮ್ಮ ಸೌರಮಂಡಲದ್ದಲ್ಲ, ಇದು ಬೇರೆ ಸ್ಟಾರ್ ಸಿಸ್ಟಮ್ ನಿಂದ ಬಂದಿರೋದು ಹಾಗೂ ಇದೊಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಆಗಿದೆ. ಇದು ಒಂದು ಕಾಮೆಟ್ ಅಂದ್ರೆ ಉಲ್ಕೆ ಅಂತ ಹೇಳ್ತಾರೆ. ಆದ್ರೆ ಇದರ ಬಿಹೇವಿಯರ್ ಏನಿದೆ ಅದು ಉಲ್ಕೆ ತರ ಇಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಸೈಂಟಿಸ್ಟ್ ಅವರೇ ಹೇಳ್ತಾ ಇದ್ದಾರೆ. ಇದು ಎಕ್ಸೈಟಿಂಗ್ ಆಗಿದೆ, ಯಾಕಂದ್ರೆ ಇದು ಏನು ಎಲ್ಲಿಂದ ಬಂದದಂತ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ವಿಷಯ ಏನಂದ್ರೆ ಇದು ಟ್ರಾವೆಲ್ ಮಾಡ್ತಾ ಇರೋ ರೂಟ್ ಏನಿದೆ ಇದು ಆಲ್ಮೋಸ್ಟ್ ಪ್ಲಾನ್ಡ್ ರೂಟ್ ತರ ಇದೆ. ನಾನು ಅಕಸ್ಮಾತ್ ಏಲಿಯನ್ ಆಗಿದ್ದಿದ್ರೆ, ನಂಗೆ ಅಕಸ್ಮಾತ್ ಇಲ್ಲಿಗೆ ವಿಸಿಟ್ ಮಾಡೋದಕ್ಕಿದ್ದಿದ್ರೆ ನಾನು ಇದೇ ರೂಟನ್ನು ಇದೇ ಡೈರೆಕ್ಷನ್ ಅಲ್ಲಿ ಇದೇ ಸ್ಪೀಡ್ ಅಲ್ಲಿ ತಗೋತಾ ಇದ್ದೆ. ಈಗ ಜಗತ್ತಿನ ಹೆಚ್ಚುವರಿ ಟೆಲಿಸ್ಕೋಪ್ ಇದರ ಮೇಲೇನೆ ಲಾಕ್ಡ್ ಇನ್ ಆಗಿದೆ, ಇದನ್ನೇ ಅಬ್ಸರ್ವ್ ಮಾಡ್ತಾ ಇದೆ. ನೀವು ಕೂಡ ಈ ಚಾನ್ಸ್ ಅನ್ನು ಮಿಸ್ ಮಾಡಬಾರ್ದು, ಯಾಕಂದ್ರೆ ಇಂತಹದೊಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಹ್ಯೂಮನ್ ಹಿಸ್ಟ್ರಿಯಲ್ಲೇ ಇದಕ್ಕಿಂತ ಮೊದಲು 2 ಬಂದಿರೋದು. ಇದಕ್ಕೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಕೂಡ ಇದೆ. ಈಗ ನಾಳೆ ಅಂದ್ರೆ 29 ಅಕ್ಟೋಬರ್ಗೆ ಇದು ಸೂರ್ಯನ ತುಂಬಾ ಹತ್ತಿರದಿಂದ ಪಾಸ್ ಆಗಲಿದೆ. ಭೂಮಿ ಬೇರೆ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಫಾರ್ ನಾವು ನಮ್ಗೆ ಇದು ಯಾವ ಕಡೆಯಿಂದ ಬಂದಿದ್ದು, ಎಲ್ಲಿಂದ ಬಂದಿದ್ದಲ್ಲ, ಯಾವ ಡೈರೆಕ್ಷನ್ ಇಂದ ಬಂದಿದ್ದು ಹಾಗೂ ಯಾವ ಡೈರೆಕ್ಷನ್ ಗೆ ಹೋಗುತ್ತೆ, ಯಾವ ಸ್ಪೀಡ್ ಅಲ್ಲಿ, ಎಲ್ಲಾ ಡೀಟೇಲ್ಸ್ ಗೊತ್ತಿದೆ, ಡೌನ್ ಟು ಒಂದು ಸೆಕೆಂಡ್ ನ ಡೀಟೇಲ್ಸ್ ಕೂಡ. ಆದ್ರೆ ಅಕಸ್ಮಾತ್ ನಾಳೆ ಇದರ ಸ್ಪೀಡ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಅಥವಾ ಡೈರೆಕ್ಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಇದು ಕಾಮೆಟ್ ಅಲ್ಲ, ಇದು ಒಂದು ಏಲಿಯನ್ ಮದರ್ಶಿಪ್ ಅಂತ. ಯಾಕಂದ್ರೆ ಕಾಮೆಟ್ಸ್ ಡೈರೆಕ್ಷನ್ ಹಾಗೂ ಸ್ಪೀಡ್ ಅನ್ನು ಚೇಂಜ್ ಮಾಡೋದಿಲ್ಲ, ಇವುಗಳು ಪ್ರಿಡಿಕ್ಟಬಲ್ ಆಗಿರುತ್ತೆ. ಏನಾದ್ರೂ ಅನ್ಪ್ರಿಡಿಕ್ಟಬಲ್ ಈ ವಸ್ತು ಮಾಡಿದ್ರೆ ವಿ ಆರ್ ಅಪ್. ಎಲ್ಲಿಗೆ ಓಡೋದಕ್ಕಾಗುತ್ತೆ ಅಲ್ಲಿಗೆ ಓಡಿ ಜೀವವನ್ನು ಉಳಿಸ್ಕೊಳ್ಳಿ. ಫಾರ್ ನಾವು ಇದೊಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಹಾಗೂ ನಾಳೆ ಇದು ಸೂರ್ಯನ ಹತ್ತಿರದಿಂದ ಪಾಸ್ ಆಗಲಿದೆ. ಹಾಗೂ ಆಲ್ಮೋಸ್ಟ್ 19 ಡಿಸೆಂಬರ್ ಬರ್ತಾ ಇದು ಭೂಮಿಯಿಂದ 1.8 ಆಸ್ಟ್ರೋನಾಮಿಕಲ್ ಯೂನಿಟ್ ನಷ್ಟು ದೂರದಿಂದ ನಮ್ಮ ಭೂಮಿ ಹತ್ತಿರದಿಂದ ಪಾಸ್ ಆಗಲಿದೆ. ಹಾಗೂ ಇವೆನ್ಚುಲಿ ನಮ್ಮ ಸೌರಮಂಡಲವನ್ನು ಎಕ್ಸಿಟ್ ಆಗಿ ಮತ್ತೆ ಜೀವನದಲ್ಲಿ ಯಾವತ್ತೂ ಈ ವಸ್ತು ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆ ಅನ್ನೋದು ನಂಗೆ ಗೊತ್ತಿಲ್ಲ, ಆದ್ರೆ ಐ ಆಮ್ ಸೋ ಎಕ್ಸೈಟೆಡ್. ಇದು ಏಲಿಯನ್ ಶಿಪ್ ಅಲ್ದಿದ್ರು ಇದು ಆಸ್ ಎ ಕಾಮೆಟ್ ಕೂಡ ತುಂಬಾ ಫ್ಯಾಸಿನೇಟಿಂಗ್ ಆಗಿದೆ. ಯಾಕಂದ್ರೆ ಇದು ಎಲ್ಲಿಂದ ಬಂತು ನೋಡಿ, ಅಲ್ಲಿಗೆ ನಾವು ಮನುಷ್ಯರು ಮೇ ಬಿ ಯಾವತ್ತಿಗೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಒಂದು ಆಬ್ಜೆಕ್ಟ್ ನನ್ನು ಎಷ್ಟು ನಿಮ್ಗೆ ನೋಡೋದಕ್ಕಾಗುತ್ತೆ ಅಷ್ಟು ನೋಡ್ಕೊಳ್ಳಿ. ಪೀಸ್ ಔಟ್.